ನಮಸ್ತೆ ಸ್ನೇಹಿತರೆ. ಜೀವನವೇ ಒಂದು ಹೋರಾಟ. ಇದರಲ್ಲಿ ಯಾವ ವ್ಯಕ್ತಿ ನಿರಂತರವಾಗಿ ಶ್ರಮ ಪಡ್ತಾನೋ ಆತ ಗೆಲ್ತಾನೆ. ಹೌದು, ಶ್ರಮವಿದ್ದ ವ್ಯಕ್ತಿ ಪರಿಶ್ರಮದಿಂದ ಕಷ್ಟಪಟ್ಟರೆ ಎಲ್ಲ ರೀತಿಯ ಕಷ್ಟಗಳು ಸಹ ಕಣ್ಮರೆಯಾಗ್ತದೆ. ಸೋಲು ಗೆಲುವಿನ ಹೋರಾಟದಲ್ಲಿ ಒಂದು ತಾಳ್ಮೆ ಅತಿ ಮುಖ್ಯ. ಹಾಗೂ ನಾನು ಖಂಡಿತ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ, ಜೀವನ ಉತ್ಸಾಹ ಒಬ್ಬ ವ್ಯಕ್ತಿಗೆ ಅರ್ಧ ಗೆಲುವನ್ನೇ ತಂದುಕೊಡುತ್ತದೆ. ಹೌದು ಸ್ನೇಹಿತರೆ, ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ, ಅದರಲ್ಲೂ ನಿರ್ದಿಷ್ಟವಾಗಿ ಏನನ್ನಾದರೂ ಪಡೆಯಬೇಕು ಎಂಬ ಇಚ್ಛೆ ಇದ್ದರೆ, ಮೊದಲು ನಾವು ದೃಢವಾಗಿ ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಹಾಗೂ ವಿಶ್ವಾಸವನ್ನ ಇಡಬೇಕು. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಏರಿಳಿತಗಳು, ಕಷ್ಟಗಳು, ಸಲಮಾಲೆಗಳು ಎದುರಿಸ್ತಾ ಇದ್ದರೆ ಅಂತಹ ವ್ಯಕ್ತಿಯ ಜಾತಕದಲ್ಲಿ ಹಲವು ರೀತಿಯ ಗ್ರಹಗತಿಗಳ ಪರಿಣಾಮವಾಗಿರುತ್ತದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗತಿಗಳು ಹಲವು ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತದೆ. ಕೆಲವೊಮ್ಮೆ ಶುಭ ಪರಿಣಾಮಗಳು, ಕೆಲವೊಮ್ಮೆ ಅಶುಭ ಪರಿಣಾಮಗಳನ್ನು ನೀಡುತ್ತವೆ. ಹೌದು, ಅದರಲ್ಲೂ ನಾವು ಶುಕ್ರ ಗ್ರಹವನ್ನು ಅದೃಷ್ಟದ ಗ್ರಹವೆಂದು ಕರೆಯಲಾಗುತ್ತದೆ. ಹಾಗೂ ಶುಕ್ರ ಗ್ರಹವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಶುಕ್ರ ಗ್ರಹಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನೇ ನೀಡಲಾಗಿದೆ. ಜಾತಕದಲ್ಲಿನ ಶುಕ್ರನ ಶುಭ ಸ್ಥಿತಿಯು ಇದ್ದಾಗ ಜೀವನದಲ್ಲಿ ಸಂತೋಷ, ನೆಮ್ಮದಿ ಹಾಗೂ ಐಷಾರಾಮಿ ಜೀವನವನ್ನು ಅನುಭವಿಸಬಹುದು ಅಂತಹ ವ್ಯಕ್ತಿ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನ ನಾವು ಹೇಳಲಿರುವ ಈ ಕೆಲವು ಉಪಾಯಗಳನ್ನು ನೀವು ಮಾಡುವುದರಿಂದ ಶುಕ್ರನು ಬಲಗೊಳ್ಳುತ್ತಾನೆ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು ಕರಗಿ ಕಣ್ಮರೆಯಾಗ್ತದೆ. ಹಾಗೂ ಅನಿರೀಕ್ಷಿತವಾಗಿ ಹಣವನ್ನು ಪಡೆಯಬೇಕು ಎಂದಿದ್ದರೆ ಅದೆಲ್ಲವೂ ಕೂಡ ಸಾಕಾರಗೊಳ್ಳುತ್ತದೆ. ಹೌದು, ಬನ್ನಿ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಮೊದಲನೆಯದಾಗಿ ನೋಡುವುದಾದರೆ, ಶುಕ್ರ ಗ್ರಹ ಬಲಗೊಳ್ಳಬೇಕು ಅಂದರೆ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸಿನಲ್ಲಿ ಯಾವಾಗಲೂ ನೀವು ಬೆಳ್ಳಿಯ ಗುಂಡು ಅಥವಾ ಬೆಳ್ಳಿಯ ಒಂದು ಕಾಯಿನು ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಲಕ್ಷ್ಮಿ ಅಥವಾ ಗಣೇಶನ ಒಂದು ಚಿತ್ರವಿದ್ದರೆ ಅದು ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ನಂತರ ನೋಡುವುದಾದರೆ ಬಿಳಿ ದಾಸವಾಳ. ಹೌದು, ಬಿಳಿ ದಾಸವಾಳ ಅತ್ಯಂತ ಶ್ರೇಷ್ಠವಾದ ಹೂವು. ಮನೆಯ ಎಲ್ಲ ನಕಾರಾತ್ಮಕತೆಯಿಂದ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ಕೂಡ ಹೇಳುತ್ತಾರೆ. ಯಾರು ಈ ಒಂದು ಗಿಡವನ್ನು ಬೆಳಗ್ಗೆ ಮುಟ್ಟಿ ನಮಸ್ಕಾರ ಮಾಡುತ್ತಾರೋ ಹಾಗೂ ಅದಕ್ಕೆ ಪ್ರತಿನಿತ್ಯ ನೀರನ್ನು ಹಾಕುತ್ತಾರೋ ಅವರ ಜೀವನದಲ್ಲಿ ಕೋಟ್ಯಾಂತರ ಅವಕಾಶಗಳು ಹರಿದು ಬರುತ್ತವೆ ಎಂದು ಕೂಡ ಹೇಳುತ್ತಾರೆ. ಆದ್ದರಿಂದ ಪ್ರತಿನಿತ್ಯ ಈ ಬಿಳಿ ದಾಸವಾಳವನ್ನು ಮುಟ್ಟಿ ನಮಸ್ಕಾರ ಮಾಡುವುದರಿಂದ ಅಥವಾ ನೀವು ದೇವರಿಗೆ ಅರ್ಪಿಸುವುದರಿಂದ ಉತ್ತಮವಾದ ಫಲಗಳನ್ನು ಪಡೆಯಬಹುದು. ನಂತರ ನೋಡುವುದಾದರೆ ನಿಮ್ಮ ಮನೆಯ 4 ದಿಕ್ಕಿನ ಮೂಲೆಗಳಲ್ಲಿ ಅಂದರೆ ಚಕ್ಕಿಯ ಪುಡಿಯನ್ನು ಪ್ರತಿ ಶುಕ್ರವಾರ ಹಾಕಬೇಕು. ಇದರಿಂದ ಸಂಪತ್ತು, ಸಮೃದ್ಧಿ ಆಕರ್ಷಣೆ ಮಾಡುತ್ತದೆ ಎಂದು ಕೂಡ ಹೇಳುತ್ತಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣವಾಗಿ 4 ದಿಕ್ಕಿನಲ್ಲಿಯೂ ಕೂಡ ಮೂಲೆಯಲ್ಲಿ ಈ ಒಂದು ಚಕ್ಕೆಯ ಪೌಡರನ್ನು ನೀವು ಹಾಕಬೇಕು. ಈ ಒಂದು ಚಕ್ಕೆಯ ಪುಡಿ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತದೆ ಎಂದು ಕೂಡ ಹೇಳುತ್ತಾರೆ. ಹೌದು, ನಂತರ ನೋಡುವುದಾದರೆ ಹಣದ ಹರಿವು ಜಾಸ್ತಿ ಆಗಲು ನೀವು ನಿಮ್ಮಲ್ಲಿ ಯಾವುದೇ ರೀತಿಯ ಕಷ್ಟಗಳು ಅಥವಾ ಸಾಲ ಬಾಧೆಗಳಿಂದ ಬಳಲುತ್ತಿದ್ದರೆ, ಆರ್ಥಿಕವಾಗಿ ಅನೇಕ ರೀತಿಯ ಕಷ್ಟವನ್ನು ಎದುರಿಸುತ್ತಿದ್ದರೆ ಈ ಒಂದು ರೆಮಿಡಿಯನ್ನು, ಈ ಒಂದು ಕೆಲಸವನ್ನು ನೀವು ಮಾಡಬಹುದು. ಅಂದರೆ ಈಶಾನ್ಯ ದಿಕ್ಕಿನಲ್ಲಿ 400 ಗ್ರಾಂ ಅಕ್ಕಿ, ಅದರ ಮೇಲೆ 400 ಗ್ರಾಂ ಅರಿಶಿಣದ ಕೊಂಬು, ಅದರ ಮೇಲೆ ಬೆಳ್ಳಿಯ ಲಕ್ಷ್ಮೀ ಕಾಯಿನ್ ಅಥವಾ ಲಕ್ಷ್ಮೀ ಗಣೇಶ ಇರುವ ಲಕ್ಷ್ಮೀ ಕಾಯಿನನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಇದನ್ನು ನೀವು ಪ್ರತಿನಿತ್ಯ ಆ ದಿಕ್ಕಿನಲ್ಲಿ ಇಡಬೇಕು. ಈ ಒಂದು ಕೆಲಸವನ್ನು ಮಾಡುವುದರಿಂದ ಮ್ಯಾಜಿಕ್ ರೀತಿಯಲ್ಲಿ ನೀವು ಮನಿ ಅಟ್ರಾಕ್ಟ್ ಮಾಡುತ್ತದೆ. ಹೌದು, ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಪಾರು ಮಾಡುತ್ತದೆ. ಹಾಗೂ ಈ ಒಂದು ದಿಕ್ಕು ಯಾವುದೇ ರೀತಿಯಲ್ಲಿ ಕಸ, ಧೂಳು ಅಥವಾ ಇತರ ಬೇಡವಾದ ವಸ್ತುಗಳಿಂದ ಇರಬಾರದು. ಅತ್ಯಂತ ಫ್ರೀಯಾಗಿ ಹಾಗೂ ಶುದ್ಧವಾಗಿ, ಶುಭ್ರವಾಗಿ ಇರಬೇಕಾಗುತ್ತದೆ. ಹಾಗೂ ನಂತರ ನೋಡುವುದಾದರೆ ನೀವು ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದು ಅಥವಾ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇದೆ ಹಾಗೂ ಜೀವನದಲ್ಲಿ ಅನೇಕ ರೀತಿಯ ಹಣದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೀವು ಈ ಒಂದು ರೆಮಿಡಿಯನ್ನ ಮಾಡಬಹುದು. ಹೌದು ಸ್ನೇಹಿತರೆ, ಹಣ ಬೇಕು ಅಂದರೆ ಅದು ರಾಹು ನೀಡುತ್ತಾನೆ. ಹೌದು, ನಿಮ್ಮನ್ನು ಆತ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲ. ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ನೀವು ಮಿಲೇನಿಯರ್ ಆಗುವ ಹಾಗೆ ಆ ರಾಹುದೇವ ಮಾಡಬಲ್ಲ. ಹೌದು, ಆತ ಮ್ಯಾಜಿಕ್ ರೀತಿಯಲ್ಲಿ ನಿಮ್ಮ ಲೈಫನ್ನ ಚೇಂಜ್ ಮಾಡ್ತಾನೆ. ಹಾಗೂ ರಾಹು ಗ್ರಹವು ಪ್ರಸನ್ನವಾದರೆ ನಿಮ್ಮ ಜೀವನದಲ್ಲಿ ಲಕ್ ಅನ್ನೋದು ಸಿಗುತ್ತೆ. ಈ ರಾಹುವಿನ ಪ್ರಭಾವದಿಂದ ಲಕ್ ಆಗಬೇಕು ಅಂದರೆ ನೀವು ಈ ಒಂದು ಸಿಂಪಲ್ ರೆಮಿಡಿಯನ್ನ ಟ್ರೈ ಮಾಡಬೇಕು. ಈ ಒಂದು ಉಪಾಯಕ್ಕೆ ನೀವು ಸ್ವಲ್ಪ ಫಿಟ್ಕರಿ ಹಾಗೂ 5 ಕರ್ಪೂರ ಹಾಗೂ ಸ್ವಲ್ಪ ಉಪ್ಪು ಹಾಗೂ 5 ಲವಂಗಗಳನ್ನು ಹಾಕಿ ಒಂದು ಬೌಲ್ನಲ್ಲಿ ಬಾತ್ರೂಮ್ನಲ್ಲಿ ಇಡಿ. ಪ್ರತಿ ಶನಿವಾರ ಇದನ್ನು ಬದಲಾಯಿಸುತ್ತಾ ಇರಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅವಕಾಶಗಳ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಸಂತೋಷ ಹಾಗೂ ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಹೌದು,
ಈ ಒಂದು ಜಾಗದಲ್ಲಿ ಈ ರೀತಿಯಾದಂತಹ ಕೆಲವು ವಸ್ತುಗಳನ್ನು ನೀವು ಇಡುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೋಡಬಹುದು. ಹಾಗೂ ಆ ರಾಹುವಿನ ದೆಸೆಯಿಂದ ನೀವು ಜೀವನದಲ್ಲಿ ಅದ್ಭುತವಾದದನ್ನೇ ಪಡೆಯಬಹುದು. ಹಾಗೂ ನಂತರ ನೋಡುವುದಾದರೆ ನಿಮ್ಮ ಮನೆಯ 4 ದಿಕ್ಕಿನಲ್ಲಿ ಉಪ್ಪನ್ನು ಇಡುವುದರಿಂದ 4 ದಿಕ್ಕಿನಿಂದಲೂ ಹಣದ ಹರಿವು ಹರಿದು ಬರುತ್ತದೆ. ನಿಮ್ಮ ಮನೆಯ 4 ದಿಕ್ಕುಗಳು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿಗೆ ಒಂದು ಬೌಲ್ನಲ್ಲಿ ಉಪ್ಪು ಹಾಕಿ ಇಡಿ. ಇದು ಪ್ರತಿ 15 ದಿನಗಳಿಗೊಮ್ಮೆ ಈ ಒಂದು ಉಪ್ಪನ್ನು ಬದಲಾಯಿಸಬೇಕಾಗುತ್ತದೆ. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಯ ನಕಾರಾತ್ಮಕತೆ ದೂರವಾಗುವುದರ ಜೊತೆಗೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯು ಕೂಡಿರುತ್ತದೆ. ಹಾಗೂ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗಬೇಕೆಂದರೆ ನಾವು ಈ ಚಿಕ್ಕ ಪುಟ್ಟ ತಂತ್ರಗಳನ್ನು ಬಳಸುವುದರಿಂದ ಮನೆಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಅಷ್ಟೇ ಅಲ್ಲದೆ ಹಣದ ಆಕರ್ಷಣೆಯಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.